ಚಿಕ್ಕಬಳ್ಳಾಪುರ ಪೊಲೀಸ್ ಐಬಿಯಲ್ಲಿ ರಾಜೀವ್ಗೆ ಗ್ರಿಲ್. ಬೆಳಗ್ಗೆಯಿಂದ ನಡೆದ ಪೊಲೀಸ್ ವಿಚಾರಣೆ ಅಂತ್ಯ ಆಗಿದೆ. ಧಮ್ಕಿ ವೀರ ರಾಜೀವ್ ಗೌಡಗೆ ವೈದ್ಯಕೀಯ ಪರೀಕ್ಷೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ತದನಂತರ ರಾಜೀವ್ನನ್ನ ಕಸ್ಟಡಿಗೆ ಪಡೆಯಲಿಕ್ಕಿದ್ದಾರೆ ಪೊಲೀಸರು. ಕಸ್ಟಡಿಗೆ ಪಡೆದು ವಿಚಾರಣೆಯನ್ನ ನಡೆಸಲಿಕ್ಕಿದ್ದಾರೆ. ಸದ್ಯ ಐಬಿಯಲ್ಲಿ ರಾಜೀವ್ನನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಬೆಳಗ್ಗೆಯಿಂದ ನಡೆದಂತಹ ಪೊಲೀಸ್ ವಿಚಾರಣೆ ಅಂತ್ಯವಾಗಿದೆ. ವೈದ್ಯಕೀಯ ಪರೀಕ್ಷೆ ನಡೆಸಲಾಗುತ್ತೆ. ವೈದ್ಯಕೀಯ ಪರೀಕ್ಷೆಯ ನಂತರ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಈ ಸಂದರ್ಭದಲ್ಲಿ ಆತನನ್ನ ಕಸ್ಟಡಿಗೆ ಮನವಿ ಮಾಡಿಕೊಳ್ಳಲಿಕ್ಕಿದ್ದಾರೆ. ಈ ಕಸ್ಟಡಿಯ ಅವಧಿಯಲ್ಲಿ ಆತನನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನನ್ನ ಕೊಲೀಗ ರಂಜಿತ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಏನ್ ನಡೀತಾ ಇದೆ ಸದ್ಯಕ್ಕೆ? ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಎಸ್, ಖಂಡಿತ ಶ್ರೀಪಾದ್ ಪಾಟೀಲ್ ಧಮ್ಕಿ ಹಾಕಿ ತಲೆಮರೆಸಿಕೊಂಡಂತಹ ರಾಜೀವ್ ಗೌಡನನ್ನ ಬಂಧನ ಮಾಡಿ ಮಣಪುರಂನಿಂದ ಪೊಲೀಸರು ಕರ್ಕೊಂಡು ಬಂದು ಈಗ ಆತನನ್ನ ಚಿಕ್ಕಬಳ್ಳಾಪುರದ ಜಿಲ್ಲಾಸ್ಪತ್ರೆಗೆ ವೈದ್ಯಕೀಯ ಚಿಕಿತ್ಸೆಗಾಗಿ ಅಥವಾ ವೈದ್ಯಕೀಯ ತಪಾಸಣೆಗಾಗಿ ಕರೆದುಕೊಂಡು ಬಂದಿದ್ದಾರೆ. ನೋಡಿ, ದೃಶ್ಯದಲ್ಲಿ ತಾವು ನೋಡ್ತಾ ಇದ್ರಿ. ಒಳಗಡೆ ಈಗಷ್ಟೇ ರಾಜೀವ್ ಗೌಡ ಒಳಗಡೆ ಹೋಗಿದ್ದಾರೆ. ಅವ್ರನ್ನ ಒಳಗಡೆ ಈಗ ವೈದ್ಯಕೀಯ ತಪಾಸಣೆ, ಮೆಡಿಕಲ್ ತಪಾಸಣೆ ಆದ ನಂತರ ಮತ್ತೆ ಅವ್ರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ, ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ರಾಜೀವ್ ಗೌಡ ಸುಮಾರು 13 ದಿನಗಳ ಕಾಲ ತಲೆಮರೆಸಿಕೊಂಡಿದ್ದು ಆತ ಕೇರಳ ಹಾಗೂ ಮಂಗಳೂರು ಭಾಗದಲ್ಲಿ ಓಡಾಡಿಕೊಂಡಿದ್ದ ಅನ್ನೋದ್ರ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಟ್ಟರು. ಈಗ ನಾವು ಗಮನಿಸ್ತಿರೋ ಹಾಗೆ ಜಿಲ್ಲಾಸ್ಪತ್ರೆಯಲ್ಲಿ ಈಗ ರಾಜೀವ್ ಗೌಡಗೆ ಮೆಡಿಕಲ್ ತಪಾಸಣೆಯನ್ನ ಮಾಡ್ತಾರೆ. ಮೆಡಿಕಲ್ ಆದ ನಂತರ ಅವ್ರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ನೋಡಿ, ಬಹಳ ಪ್ರಮುಖವಾಗಿ 13 ದಿನಗಳ ಕಾಲ ರಾಜೀವ್ ಗೌಡ ಕೇರಳ ಹಾಗೂ ಮಂಗಳೂರು ಭಾಗದಲ್ಲಿ ಓಡಾಡಿಕೊಂಡಿದ್ದ. ಆತನನ್ನ ನಿನ್ನೆ ಕರ್ಕೊಂಡು ಬಂದ್ರು. ಆತ ಮೈಕಲ್ ಜೊತೆಯಲ್ಲಿ, ಆತನ ಸ್ನೇಹಿತ ಮತ್ತೆ ಉದ್ಯಮಿ ಮೈಕಲ್ ಜೊತೆಯಲ್ಲಿ ಆತ ಇದ್ದ ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿ ಪೊಲೀಸರಿಗೆ ಸಿಗುತ್ತೆ. ಕೆಲವು ಟೋಲ್ನ ಸಿಸಿಟಿವಿ ದೃಶ್ಯಗಳ ಆಧಾರದ ಮೇಲೆ, ಕೆಲವು ಆತನ ಮೂವ್ಮೆಂಟ್ಗಳ ಆಧಾರದ ಮೇಲೆ, ಜಿಪಿಎಸ್ ಆಧಾರದ ಮೇಲೆ ಮಾಹಿತಿಯನ್ನು ಕಲೆ ಹಾಕಿದಂತ ಪೊಲೀಸರು ಕೆಎಸ್ಆರ್ಪಿ ವಾಹನದಲ್ಲಿ ಈಗಷ್ಟೇ ಕರೆದುಕೊಂಡು ಬಂದು ಈಗ ಆತನನ್ನ ಜಿಲ್ಲಾಸ್ಪತ್ರೆ ಒಳಗಡೆ ಕರೆದುಕೊಂಡು ಹೋಗಿದ್ದಾರೆ. ರಾಜೀವ್ ಗೌಡ ಇಷ್ಟೊತ್ತು ಕಪ್ಪು ಬಣ್ಣದ ಟಿ ಶರ್ಟ್ ಅನ್ನು ಧರಿಸಿ, ಕಪ್ಪು ಬಣ್ಣದ ಪ್ಯಾಂಟ್ ಅನ್ನು ಧರಿಸಿ, ಆತ ವೈಟ್ ಕಲರ್ ಕ್ಯಾಪ್ ಅನ್ನ ಹಾಕೊಂಡು ಇದ್ದ. ಆತನನ್ನ ಕರ್ಕೊಂಡು ಬಂದು ಈಗ ಜಿಲ್ಲಾಸ್ಪತ್ರೆ ಒಳಗಡೆ ಮೆಡಿಕಲ್ ನಡೀತಾ ಇದೆ. ಮೆಡಿಕಲ್ ಆದ ನಂತರ ರಾಜೀವ್ ಗೌಡನನ್ನ ನೇರವಾಗಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಒಂದು ವೇಳೆ ನ್ಯಾಯಾಧೀಶರು ಆತನನ್ನ ಪೊಲೀಸ್ ಕಸ್ಟಡಿಗೂ ಕೊಡಬಹುದು, ಇಲ್ಲದೆ ಹೋದ್ರೆ ಆತನನ್ನ ಜುಡಿಷಿಯಲ್ ಕಸ್ಟಡಿಗೂ ಕೊಡುವಂತಹ ಸಾಧ್ಯತೆಗಳಿದೆ. ಕೆಲವೇ ಮಿನಿಟ್ ನಲ್ಲಿ ಇದೇ ದ್ವಾರದ ಮೂಲಕ, ಇದೇ ಗೇಟ್ನಿಂದ, ಜಿಲ್ಲಾಸ್ಪತ್ರೆಯ ಇದೇ ಗೇಟ್ನಿಂದ ರಾಜೀವ್ ಗೌಡ ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ತಕ್ಷಣ ಆತನನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಹಂಗ್ ನೋಡಿದ್ರೆ ರಾಜೀವ್ ಗೌಡ 13 ದಿನಗಳ ಕಾಲ ಎಲ್ಲಿ ತಲೆಮರೆಸಿಕೊಂಡಿದ್ದ ಅಂತೇಳಿ ನೋಡ್ತಾ ಹೋದ್ರೆ ಆತ ಮಂಗಳೂರಿನ ಉದ್ಯಮಿ ಮೈಕಲ್ ಅನ್ನೋನ ಸಹಾಯವನ್ನ ಪಡೆದುಕೊಂಡು ಮೈಕಲ್ ಕಾರು, ಬ್ರೀಜಾ ಕಾರ್ನಲ್ಲಿ ಆತ ಸಂಚಾರವನ್ನ ಮಾಡ್ತಾ ಇದ್ದ. ಎಲ್ಲಾ ಕಡೆಗಳಲ್ಲಿ ಓಡಾಡ್ತಾ ಇದ್ದ. ಆತನ ಕಾನ್ವರ್ಸೇಷನ್ಗಾಗಿ ಆತ ಪ್ರತ್ಯೇಕವಾದಂತಹ ಸಿಮ್ ಅನ್ನ ಬಳಸ್ತಾ ಇದ್ದ ಅನ್ನೋದು. ಮೈಕಲ್ ಆತನಿಗೆ ಹಣ ಮತ್ತು ಓಡಾಡೋದಕ್ಕೆ ಬೇಕಾದಂತ ಎಲ್ಲಾ ಸಹಾಯವನ್ನ ಮಾಡಿದ್ದ. ನಿನ್ನೆ ಹೋಟೆಲ್ ಒಂದರಲ್ಲಿ ಮೈಕಲ್ ಮತ್ತು ಈ ರಾಜೀವ್ ಗೌಡ ಇಬ್ರು ಕೂಡ ಕುಳಿತಿದ್ರು. ಆ ಸಮಯದಲ್ಲಿ ಖಚಿತ ಮಾಹಿತಿ ಪೊಲೀಸರಿಗಿತ್ತು. ಯಾಕಂತ ಹೇಳಿದ್ರೆ ಈ ಮೈಕಲ್ ಇದನ್ನಲ್ಲ, ಆತನನ್ನ ಟ್ರೇಸ್ ಮಾಡ್ತಾ ಇದ್ದಂತ ಪೊಲೀಸರು ಆತನ ಕಾರಿನ ಜಿಪಿಎಸ್ ಅನ್ನ ಪತ್ತೆ ಹಚ್ತಾರೆ. ಆ ಕಾರು ಎಲ್ಲೆಲ್ಲಿ ಓಡಾಡುತ್ತೆ ಅನ್ನೋದು ಪೊಲೀಸರಿಗೆ ಮಾಹಿತಿ ಬರುತ್ತೆ. ಅದಾದ ನಂತರ ಪೊಲೀಸರು ಹೋದಾಗ ಆ ಕಾರಿನ ಮೂವ್ಮೆಂಟ್ ಗೊತ್ತಾಗುತ್ತೆ. ಆ ಕಾರ್ ಎಲ್ಲೆಲ್ಲಿ ಓಡಾಡಿತ್ತು ಅನ್ನೋದ್ರ ಬಗ್ಗೆ ಸಿಸಿಟಿವಿ ಫುಟೇಜ್ಗಳು ಕೂಡ ಸಿಗುತ್ತೆ. ಅದಾದ ನಂತರ ಪೊಲೀಸರು ಅವರ ಬೆನ್ನು ಹತ್ತಿ ಹೊರಟಾಗ ಇವರು ಕೇರಳದ ಮಣಪುರಂ ಜಿಲ್ಲೆಯ ಒಂದು ಹೋಟೆಲ್ ಮುಂಭಾಗದಲ್ಲಿ ಕಾರನ್ನ ನಿಲ್ಲಿಸಿದ್ರು. ಆ ಕಾರಿನ ಒಳಗಡೆ ನಾವು ನೋಡ್ತಾ ಇದ್ವಿ, ಅಲ್ಲಿ ಬಿಸ್ಕೆಟ್ ಪ್ಯಾಕೆಟ್ಗಳು ಜೊತೆಗೆ ಈ ಬಾಳೆಹಣ್ಣು, ಅಂದ್ರೆ ಅದರಲ್ಲಿ ಓಡಾಟ ಮಾಡ್ತಿರುವಾಗಲೇ ಅವರು ಬೇರೆ ಬೇರೆ ಕಡೆಗಳಲ್ಲಿ ಹೋಗ್ತಾ ಇದ್ರು. ಎಲ್ಲೂ ಕೂಡ ಅವರು ಬಹುಶಃ ನಿಲ್ಲಿಸಿದ್ರೆ ಅಥವಾ ವಾಸ್ತವ್ಯ ಹೂಡಿದ್ರೆ ಪೊಲೀಸರಿಗೆ ಅನುಮಾನ ಬರುತ್ತೆ ಅನ್ನುವಂತ ವಿಚಾರವೂ ಕೂಡ ಇತ್ತು ಅಂತ ಅನ್ಸುತ್ತೆ. ಮೈಕಲ್ ರಾಜೀವ್ ಗೌಡಗೆ ಸಿಮ್ ವ್ಯವಸ್ಥೆ ಮಾಡಿದ್ದ. ಕಾನ್ವರ್ಸೇಷನ್ಗಾಗಿ ಅವರ ಸಿಮ್ ನಲ್ಲಿ ರಾಜೀವ್ ಗೌಡ ತಮ್ಮ ಮೊಬೈಲ್ ನಲ್ಲಿ ಕಾಲ್ ಮಾಡ್ತಿರಲಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲಿ ಲೊಕೇಶನ್ ಟ್ರೇಸ್ ಆಗಿ ಸಿಕ್ಕಿ ಬೀಳಬಹುದು ಅಂತ ಹೇಳಿ. ಆದ್ರೆ ಇವರು ಮೈಕಲ್ ಯಾವಾಗ ಪೊಲೀಸರಿಗೆ ಈ ಮೈಕಲ್ ನ ಮಾಹಿತಿ ಸಿಗುತ್ತೋ, ಮೈಕಲ್ ನ ಮಾಹಿತಿಯನ್ನು ಆಧರಿಸಿಕೊಂಡು ಪೊಲೀಸರು ರಾಜೀವ್ ಗೌಡನನ್ನ ಬಂಧನ ಮಾಡಿದ್ದಾರೆ. ಮೈಕಲ್ ಈಗ ಸಂಪೂರ್ಣವಾಗಿ ಈ ಕೇಸ್ ದಾಖಲಾಗಿ ಏನಾಯ್ತು ಇಷ್ಟು ದಿನಗಳ ಕಾಲ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವಾಗ ಅಮೃತ ಗೌಡ ರಾಜೀವ್ ಗೌಡ ಮೇಲೆ ಧಮ್ಕಿ ಪ್ರಕರಣವನ್ನು ಹಾಕಿ ಎಫ್ಐಆರ್ ಅನ್ನ ದಾಖಲು ಮಾಡಿದ್ರು. 2 ಎಫ್ಐಆರ್ ದಾಖಲಾಗುತ್ತೆ. ಈ ಎಫ್ಐಆರ್ ಆದ ಚಿಕ್ಕಬಳ್ಳಾಪುರ ಪೊಲೀಸ್ ಐಬಿಯಲ್ಲಿ ರಾಜೀವ್ಗೆ ಗ್ರಿಲ್. ಬೆಳಗ್ಗೆಯಿಂದ ನಡೆದ ಪೊಲೀಸ್ ವಿಚಾರಣೆ ಅಂತ್ಯ ಆಗಿದೆ. ಧಮ್ಕಿ ವೀರ ರಾಜೀವ್ ಗೌಡಗೆ ವೈದ್ಯಕೀಯ ಪರೀಕ್ಷೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ತದನಂತರ ರಾಜೀವ್ನನ್ನ ಕಸ್ಟಡಿಗೆ ಪಡೆಯಲಿಕ್ಕಿದ್ದಾರೆ ಪೊಲೀಸರು.
ಕಸ್ಟಡಿಗೆ ಪಡೆದು ವಿಚಾರಣೆಯನ್ನ ನಡೆಸಲಿಕ್ಕಿದ್ದಾರೆ. ಸದ್ಯ ಐಬಿಯಲ್ಲಿ ರಾಜೀವ್ನನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಬೆಳಗ್ಗೆಯಿಂದ ನಡೆದಂತಹ ಪೊಲೀಸ್ ವಿಚಾರಣೆ ಅಂತ್ಯವಾಗಿದೆ. ವೈದ್ಯಕೀಯ ಪರೀಕ್ಷೆ ನಡೆಸಲಾಗುತ್ತೆ. ವೈದ್ಯಕೀಯ ಪರೀಕ್ಷೆಯ ನಂತರ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಈ ಸಂದರ್ಭದಲ್ಲಿ ಆತನನ್ನ ಕಸ್ಟಡಿಗೆ ಮನವಿ ಮಾಡಿಕೊಳ್ಳಿಕ್ಕಿದ್ದಾರೆ. ಈ ಕಸ್ಟಡಿ ಅವಧಿಯಲ್ಲಿ ಆತನನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನನ್ನ ಕೊಲೀಗ ರಂಜಿತ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಏನ್ ನಡೀತಾ ಇದೆ ಸದ್ಯಕ್ಕೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಎಸ್, ಖಂಡಿತ ಶ್ರೀಪಾದ್ ಪಾಟೀಲ್ ಧಮಕಿ ಹಾಕಿ ತಲೆಮರೆಸಿಕೊಂಡಂತಹ ರಾಜೀವ್ ಗೌಡನನ್ನ ಬಂಧನ ಮಾಡಿ ಮಣಪುರಂನಿಂದ ಪೊಲೀಸರು ಕರ್ಕೊಂಡು ಬಂದು ಈಗ ಆತನನ್ನ ಚಿಕ್ಕಬಳ್ಳಾಪುರದ ಜಿಲ್ಲಾಸ್ಪತ್ರೆಗೆ ವೈದ್ಯಕೀಯ ಚಿಕಿತ್ಸೆಗಾಗಿ ಅಥವಾ ವೈದ್ಯಕೀಯ ತಪಾಸಣೆಗಾಗಿ ಕರೆದುಕೊಂಡು ಬಂದಿದ್ದಾರೆ. ನೋಡಿ, ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಿ. ಒಳಗಡೆ ಈಗಷ್ಟೇ ರಾಜೀವ್ ಗೌಡ ಒಳಗಡೆ ಹೋಗಿದ್ದಾರೆ. ಅವ್ರನ್ನ ಒಳಗಡೆ ಈಗ ವೈದ್ಯಕೀಯ ತಪಾಸಣೆ, ಮೆಡಿಕಲ್ ತಪಾಸಣೆ ಆದ ನಂತರ ಮತ್ತೆ ಅವ್ರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ, ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ರಾಜೀವ್ ಗೌಡ ಸುಮಾರು 13 ದಿನಗಳ ಕಾಲ ತಲೆಮರೆಸಿಕೊಂಡಿದ್ದು ಆತ ಕೇರಳ ಹಾಗೂ ಮಂಗಳೂರು ಭಾಗದಲ್ಲಿ ಓಡಾಡಿಕೊಂಡಿದ್ದ ಅನ್ನೋದ್ರ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಟ್ಟರು. ಈಗ ನಾವು ಗಮನಿಸ್ತಿರೋ ಹಾಗೆ ಜಿಲ್ಲಾಸ್ಪತ್ರೆಯಲ್ಲಿ ಈಗ ರಾಜೀವ್ ಗೌಡಗೆ ಮೆಡಿಕಲ್ ತಪಾಸಣೆಯನ್ನ ಮಾಡ್ತಾರೆ. ಮೆಡಿಕಲ್ ಆದ ನಂತರ ಅವ್ರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ನೋಡಿ, ಬಹಳ ಪ್ರಮುಖವಾಗಿ 13 ದಿನಗಳ ಕಾಲ ರಾಜೀವ್ ಗೌಡ ಕೇರಳ ಹಾಗೂ ಮಂಗಳೂರು ಭಾಗದಲ್ಲಿ ಓಡಾಡಿಕೊಂಡಿದ್ದ. ಆತನನ್ನ ನಿನ್ನೆ ಕರ್ಕೊಂಡು ಬಂದ್ರು. ಆತ ಮೈಕಲ್ ಜೊತೆಯಲ್ಲಿ, ಆತನ ಸ್ನೇಹಿತ ಮತ್ತೆ ಉದ್ಯಮಿ ಮೈಕಲ್ ಜೊತೆಯಲ್ಲಿ ಆತ ಇದ್ದ ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿ ಪೊಲೀಸರಿಗೆ ಸಿಗುತ್ತೆ. ಕೆಲವು ಟೋಲ್ನ ಸಿಸಿಟಿವಿ ದೃಶ್ಯಗಳ ಆಧಾರದ ಮೇಲೆ, ಕೆಲವು ಆತನ ಮೂವ್ಮೆಂಟ್ಗಳ ಆಧಾರದ ಮೇಲೆ, ಜಿಪಿಎಸ್ ಆಧಾರದ ಮೇಲೆ ಮಾಹಿತಿಯನ್ನು ಕಲೆ ಹಾಕಿದಂತ ಪೊಲೀಸರು ಕೆಎಸ್ಆರ್ಪಿ ವಾಹನದಲ್ಲಿ ಈಗಷ್ಟೇ ಕರೆದುಕೊಂಡು ಬಂದು ಈಗ ಆತನನ್ನ ಜಿಲ್ಲಾಸ್ಪತ್ರೆ ಒಳಗಡೆ ಕರೆದುಕೊಂಡು ಹೋಗಿದ್ದಾರೆ. ರಾಜೀವ್ ಗೌಡ ಇಷ್ಟೊತ್ತು ಕಪ್ಪು ಬಣ್ಣದ ಟಿ ಶರ್ಟ್ ಅನ್ನು ಧರಿಸಿ, ಕಪ್ಪು ಬಣ್ಣದ ಪ್ಯಾಂಟ್ ಅನ್ನು ಧರಿಸಿ, ಆತ ವೈಟ್ ಕಲರ್ ಕ್ಯಾಪ್ ಅನ್ನ ಹಾಕೊಂಡು ಇದ್ದ. ಆತನನ್ನ ಕರ್ಕೊಂಡು ಬಂದು ಈಗ ಜಿಲ್ಲಾಸ್ಪತ್ರೆ ಒಳಗಡೆ ಮೆಡಿಕಲ್ ನಡೀತಾ ಇದೆ. ಮೆಡಿಕಲ್ ಆದ ನಂತರ ರಾಜೀವ್ ಗೌಡನನ್ನ ನೇರವಾಗಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಒಂದು ವೇಳೆ ನ್ಯಾಯಾಧೀಶರು ಆತನನ್ನ ಪೊಲೀಸ್ ಕಸ್ಟಡಿಗೂ ಕೊಡಬಹುದು, ಇಲ್ಲದೆ ಹೋದ್ರೆ ಆತನನ್ನ ಜುಡಿಷಿಯಲ್ ಕಸ್ಟಡಿಗೂ ಕೊಡುವಂತಹ ಸಾಧ್ಯತೆಗಳಿದೆ. ಕೆಲವೇ ಮಿನಿಟ್ ನಲ್ಲಿ ಇದೇ ದ್ವಾರದ ಮೂಲಕ, ಇದೇ ಗೇಟ್ನಿಂದ, ಜಿಲ್ಲಾಸ್ಪತ್ರೆಯ ಇದೇ ಗೇಟ್ನಿಂದ ರಾಜೀವ್ ಗೌಡ ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ತಕ್ಷಣ ಆತನನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಹಂಗ್ ನೋಡಿದ್ರೆ ರಾಜೀವ್ ಗೌಡ 13 ದಿನಗಳ ಕಾಲ ಎಲ್ಲಿ ತಲೆಮರೆಸಿಕೊಂಡಿದ್ದ ಅಂತೇಳಿ ನೋಡ್ತಾ ಹೋದ್ರೆ ಆತ ಮಂಗಳೂರಿನ ಉದ್ಯಮಿ ಮೈಕಲ್ ಅನ್ನೋನ ಸಹಾಯವನ್ನ ಪಡೆದುಕೊಂಡು ಮೈಕಲ್ ಕಾರು, ಬ್ರೀಜಾ ಕಾರ್ನಲ್ಲಿ ಆತ ಸಂಚಾರವನ್ನ ಮಾಡ್ತಾ ಇದ್ದ, ಎಲ್ಲಾ ಕಡೆಗಳಲ್ಲಿ ಓಡಾಡ್ತಾ ಇದ್ದ. ಆತನ ಕಾನ್ವರ್ಸೇಷನ್ಗಾಗಿ ಆತ ಪ್ರತ್ಯೇಕವಾದಂತಹ ಸಿಮ್ ಅನ್ನ ಬಳಸ್ತಾ ಇದ್ದ ಅನ್ನೋದು. ಮೈಕಲ್ ಆತನಿಗೆ ಹಣ ಮತ್ತು ಓಡಾಡೋದಕ್ಕೆ ಬೇಕಾದಂತ ಎಲ್ಲಾ ಸಹಾಯವನ್ನ ಮಾಡಿದ್ದ. ನಿನ್ನೆ ಹೋಟೆಲ್ ಒಂದರಲ್ಲಿ ಮೈಕಲ್ ಮತ್ತು ಈ ರಾಜೀವ್ ಗೌಡ ಇಬ್ರು ಕೂಡ ಕುಳಿತಿದ್ರು. ಆ ಸಮಯದಲ್ಲಿ ಖಚಿತ ಮಾಹಿತಿ ಪೊಲೀಸರಿಗಿತ್ತು. ಯಾಕಂತ ಹೇಳಿದ್ರೆ ಈ ಮೈಕಲ್ ಇದನ್ನಲ್ಲ, ಆತನನ್ನ ಟ್ರೇಸ್ ಮಾಡ್ತಾ ಇದ್ದಂತ ಪೊಲೀಸರು ಆತನ ಕಾರಿನ ಜಿಪಿಎಸ್ ಅನ್ನ ಪತ್ತೆ ಹಚ್ತಾರೆ. ಆ ಕಾರು ಎಲ್ಲೆಲ್ಲಿ ಓಡಾಡುತ್ತೆ ಅನ್ನೋದು ಪೊಲೀಸರಿಗೆ ಮಾಹಿತಿ ಬರುತ್ತೆ. ಅದಾದ ನಂತರ ಪೊಲೀಸರು ಹೋದಾಗ ಆ ಕಾರಿನ ಮೂವ್ಮೆಂಟ್ ಗೊತ್ತಾಗುತ್ತೆ, ಆ ಕಾರ್ ಎಲ್ಲೆಲ್ಲಿ ಓಡಾಡಿತ್ತು ಅನ್ನೋದ್ರ ಬಗ್ಗೆ ಸಿಸಿಟಿವಿ ಫುಟೇಜ್ಗಳು ಕೂಡ ಸಿಗುತ್ತೆ. ಅದಾದ ನಂತರ ಪೊಲೀಸರು ಅವರ ಬೆನ್ನು ಹತ್ತಿ ಹೊರಟಾಗ ಇವರು ಕೇರಳದ ಮಣಪುರಂ ಜಿಲ್ಲೆಯ ಒಂದು ಹೋಟೆಲ್ ಮುಂಭಾಗದಲ್ಲಿ ಕಾರನ್ನ ನಿಲ್ಲಿಸಿದ್ರು. ಆ ಕಾರಿನ ಒಳಗಡೆ ನಾವು ನೋಡ್ತಾ ಇದ್ವಿ, ಅಲ್ಲಿ ಬಿಸ್ಕೆಟ್ ಪ್ಯಾಕೆಟ್ಗಳು ಜೊತೆಗೆ ಈ ಬಾಳೆಹಣ್ಣು, ಅಂದ್ರೆ ಅದರಲ್ಲಿ ಓಡಾಟ ಮಾಡ್ತಿರುವಾಗಲೇ ಅವರು ಬೇರೆ ಬೇರೆ ಕಡೆಗಳಲ್ಲಿ ಹೋಗ್ತಾ ಇದ್ರು. ಎಲ್ಲೂ ಕೂಡ ಅವರು ಬಹುಶಃ ನಿಲ್ಲಿಸಿದ್ರೆ ಅಥವಾ ವಾಸ್ತವ್ಯ ಹೂಡಿದ್ರೆ ಪೊಲೀಸರಿಗೆ ಅನುಮಾನ ಬರುತ್ತೆ ಅನ್ನುವಂತ ವಿಚಾರವೂ ಕೂಡ ಇತ್ತು ಅಂತ ಅನ್ಸುತ್ತೆ. ಮೈಕಲ್ ರಾಜೀವ್ ಗೌಡಗೆ ಸಿಮ್ ವ್ಯವಸ್ಥೆ ಮಾಡಿದ್ದ. ಕಾನ್ವರ್ಸೇಷನ್ಗಾಗಿ ಅವರ ಸಿಮ್ ನಲ್ಲಿ ರಾಜೀವ್ ಗೌಡ ತಮ್ಮ ಮೊಬೈಲ್ ನಲ್ಲಿ ಕಾಲ್ ಮಾಡ್ತಿರಲಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲಿ ಲೊಕೇಶನ್ ಟ್ರೇಸ್ ಆಗಿ ಸಿಕ್ಕಿ ಬೀಳ್ಬಹುದು ಅಂತ ಹೇಳಿ. ಆದ್ರೆ ಇವರು ಮೈಕಲ್ ಯಾವಾಗ ಪೊಲೀಸರಿಗೆ ಈ ಮೈಕಲ್ ನ ಮಾಹಿತಿ ಸಿಗುತ್ತೋ, ಮೈಕಲ್ ನ ಮಾಹಿತಿಯನ್ನು ಆಧರಿಸಿಕೊಂಡು ಪೊಲೀಸರು ರಾಜೀವ್ ಗೌಡನನ್ನ ಬಂಧನ ಮಾಡಿದ್ದಾರೆ. ಮೈಕಲ್ ಈಗ ಸಂಪೂರ್ಣವಾಗಿ ಈ ಕೇಸ್ ದಾಖಲಾಗಿ ಏನಾಯ್ತು ಇಷ್ಟು ದಿನಗಳ ಕಾಲ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವಾಗ ಅಮೃತ ಗೌಡ ರಾಜೀವ್ ಗೌಡ ಮೇಲೆ ಧಮಕಿ ಪ್ರಕರಣವನ್ನು ಹಾಕಿ ಎಫ್ಐಆರ್ ಅನ್ನ ದಾಖಲು ಮಾಡಿದ್ರು. 2 ಎಫ್ಐಆರ್ ದಾಖಲಾಗುತ್ತೆ. ಈ ಎಫ್ಐಆರ್ ಆದ